ನಾನು CA ಸೈಟನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ. ಇದರ ಬಗ್ಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರವರು ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ. ಅವರು ಮಾಡಿರುವ ಅನೇಕ ಹಗರಣಗಳನ್ನ ನಾನು ಬಯಲಿಗೆಳೆಯುತ್ತೇನೆ. ಔಷಧ ಭವನದ ಕಥೆ ಏನಾಯಿತು ಹಾಗೂ KKRDBಯಲ್ಲಿ ಅವರು ಮಾಡಿದಂತಹ ಕೆಲಸ ಏನು, ಯಾವ ರೀತಿಯಾಗಿ ಅವರು ಹಗರಣ ಮಾಡಿದ್ದಾರೆ ಎಂಬುದನ್ನು ನಾನು ಕೂಡ ಬಿಚ್ಚಿಡ್ತೇನೆ ಎಂದು ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ಬಿದ್ದಿವೆ. ಪೂರ ಬಜೆಟ್ ಎತ್ಕೊಂಡು ತಿಂದಿದ್ದಾರೆ. ಸುನಿಯಾದ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಇದೇ ಜಯದೇವ ಆಸ್ಪತ್ರೆ ಬೆಂಗಳೂರು ಒಂದು ಹೋಟೆಲ್ನಲ್ಲಿ ಕೂತೇನಪ್ಪ ಅಂದ್ರೆ 10 ಕೋಟಿ ರೂಪಾಯಿ ಕಮಿಷನ್ ತಿಂದು ಅಲ್ಲಿ ಇಶ್ಯೂ ಮಾಡಿದ ಹಗರಣ ನನ್ನ ಪೂರ ಬಹಿರಂಗವಾಗಿ ನನ್ನ ಬಳಿ ಎಲ್ಲ ಇವೆ. ಅವರೊಂದು CA ಸೈಟ್ ತೆಗೆದುಕೊಂಡಿದ್ದಾರೆ. ನನ್ನ ಮ್ಯಾಗ ಏನು ಅಪಾದನೆ ಮಾಡ್ತಾ ಇದ್ದಾರೆ. CA ಸೈಟ್ ತೆಗೆದು ಔಷಧ ಭವನ ಅಂತ ಹೇಳಿ ಅಲ್ಲೇ ನಳಂದ ಮುಂದೆ ಬರ್ತದೆ. ಅಲ್ಲಿ ಹೊರಗಡೆ CA ಸೈಟ್ ಕಮರ್ಷಿಯಲ್ ಮಾಡಿದ್ದಾರೆ. CA ಸೈಟ್ನಲ್ಲಿ ಕಮರ್ಷಿಯಲ್ ಅಂದರೆ ದುಕಾನ್ಗಳು. ನಾನು ಕೂಡ ರಾಜೀನಾಮೆ ಕೊಡ್ತೀನಿ. CA ಸೈಟಿಂದ ಏನು ಮಾಡ್ತೀನಿ, ಸಮಿತಿಯಲ್ಲಿ ನಾನು ಅಧ್ಯಕ್ಷನಿದ್ದೀನಿ. ನೀವು ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಮಾಜಿ ಶಾಸಕ ದತ್ತಾತ್ರೇಯ C ಪಾಟೀಲ್ ರೇವೂರ್ ವಿರುದ್ಧ ಕಿಡಿಕಾರಿದ್ದಾರೆ. ದತ್ತಾತ್ರೇಯ C ಪಾಟೀಲ್ ರೇವೂರ್ ಅವರು ಅಲ್ಲಮಪ್ರಭು ಪಾಟೀಲ್ ಅವರು CA ಸೈಟನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ರು. ಈ ಆರೋಪಕ್ಕೆ ತಿರುಗೇಟು ನೀಡಿದ ಅವರು RJ32 ಕನ್ನಡ ನ್ಯೂಸ್ ಜೊತೆ ಮಾತನಾಡಿ, ನಾನು CA ಸೈಟನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ. ಯಾರು ಹಗರಣಗಳನ್ನು ಮಾಡಿದ್ದಾರೆ ಎಂಬುದು ಜನರಿಗೆ ಗೊತ್ತಿದೆ. ಆದ ಕಾರಣ ಅವರನ್ನು ಮನೆಯಲ್ಲಿ ಕೂರಿಸಿದ್ದಾರೆ. ಅಲ್ಲದೆ ಔಷಧ ಭವನದ ಬಗ್ಗೆ ಮಾತನಾಡಿದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು, ಔಷಧ ಭವನದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇದರಲ್ಲಿ ಮಾಜಿ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಎಂಬುದು ಕೂಡ ಎಲ್ಲರಿಗೂ ಗೊತ್ತಿದೆ ಎಂದರು. ಅಲ್ಲದೆ KKRDBಯಲ್ಲಿ ಮಾಡಿದ ಹಗರಣವೂ ಕೂಡ ಗೊತ್ತಿದೆ ಎಂದು ಖಡಕ್ ಉತ್ತರವನ್ನ ನೀಡಿದ್ದಾರೆ. ಶಾಸಕರಾದಂಥ ದತ್ತಾತ್ರೇಯ ಪಾಟೀಲರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ನಾನು CA ಸೈಟ್ ದುರ್ಬಳಕೆ ಮಾಡಿಕೊಂಡಿದ್ದೇನೆ. ನಾನು ಯಾವುದೇ ರೀತಿಯಿಂದ ದುರ್ಬಳಕೆ ಮಾಡಿಕೊಂಡಿಲ್ಲ. ನಾವು 11 ಜನ ಸೇರಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದಕ್ಕೆ ಸರ್ಕಾರದಿಂದ CA ಸೈಟ್ ಅಪ್ಲೈ ಮಾಡಿದೆವು. 4 ಎಕರೆ ಎಂಜುಮ್ ಬರೆಯೋದು ನನಗೆ ಹೇಳಿದರು ತೊಗೊಳ್ರಿ ಅಂತೇಳಿ. ನಾನು ಕೇವಲ 1 ಎಕರೆ ತೊಗೊಂಡು ಅದರಲ್ಲಿ ಗ್ರಾಮೀಣ ಬ್ಯಾಂಕ್ ಲೋನ್ ತೊಗೊಂಡೇನಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡಿ ಅದು ಶಾಲೆ ನಡೆಸ್ತಾ ಇದ್ದೀನಿ. TCH ಮತ್ತು ಕನ್ನಡ ಮಾಧ್ಯಮ ನಡೆಸ್ತಾ ಇದ್ದೀನಿ. TCH ಬಂದಾಯ್ತು, ಸರ್ಕಾರನೇ ಬಂದ್ ಮಾಡಿತು. TCH ಬೇಡ, B.Ed ಕಂಪಲ್ಸರಿ B.Ped ಹಾಕ್ಬೇಕಂತೇಳಿ ಬಂದ್ ಮಾಡಿದ. ನಾವು ಅದನ್ನು ಮುಗಿದ ಮ್ಯಾಗ ಏನಪ್ಪ ಅಂದ್ರೆ CA ಸೈಟ್ನಲ್ಲಿ ಕನ್ನಡ ಮಾಧ್ಯಮ ಶಾಲೆಯೇ ನಡೆಸ್ತಾ ಇದ್ದೀವಿ. ಶಿಕ್ಷಣಕ್ಕಾಗಿ ಆ ಸೈಟ್ ತೆಗೆದುಕೊಂಡಿದ್ವಿ. ಶಿಕ್ಷಣನೇ ನಡೆಸ್ತಾ ಇದ್ದೀವಿ, ಬೇರೆ ಏನೂ ನಡೆಸಿಲ್ಲ. 1 to 10, 11, 12 ಇದು ಕಂಟಿನ್ಯೂಯೇಷನ್. ಅದು 8th ಆದ ಕೂಡಲೇ 9th ಪರ್ಮಿಷನ್ ಕೊಡ್ತಾರೆ. 9th ಆದ ಕೂಡಲೇ SLC ಪರ್ಮಿಷನ್, SLC ಆದ ಕೂಡಲೇ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪರ್ಮಿಷನ್ ಕೊಡ್ತಾರೆ. ಸರ್ಕಾರದ ಪರ್ಮಿಷನ್ ತೊಗೊಂಡು ನಿಯಮಾವಳಿ ಮೇಲೆ ನಡೆಸ್ತಾ ಇದ್ದೀನಿ. ನಾನು ಬೇರೆ CBSE ಕಾಲೇಜು ಡಿಗ್ರಿ ಕಾಲೇಜ್ ನಡೆಸ್ಬೇಕಂದ್ರೂ ಕೂಡ ಅವರು ನಾನು ಪರ್ಮಿಷನ್ ಕೇಳಿದ್ದೆ. ಇಂಗ್ಲೀಷ್ ಇದು ಕೊಡ್ಲಿಕ್ಕೆ ಬರಲ್ಲ ಅಂತ ಅಂದಮೇಲೆ ಅದು ಬಿಟ್ಟಿದ್ದು. ನಾನು ಬೇರೆ ಕಡೆ ಜಾಗ ನೋಡ್ತಾ ಇದ್ದೀವಿ. ಅದು ನೋಡಿ ಬಂದು ಅಷ್ಟೇ. ನನ್ನ ಈ ಶಾಸಕರು ಇದರಲ್ಲಿ ಅದು ನೋಡ್ಲಿಕ್ಕಾಗಿಲ್ಲ, ಅಷ್ಟೇ ಸ್ಥಗಿತಗೊಂಡಿತ್ತು. ಮಾಡಲಿಲ್ಲ. ನಾನು ಯಾವುದೇ ರೀತಿಯಿಂದ ಅಪರಾಧ ಮಾಡಿಲ್ಲ, ಮಾಡೋದಿಲ್ಲ. ಅವರೊಂದು CA ಸೈಟ್ ತೆಗೆದುಕೊಂಡಿದ್ದಾರೆ. ನನ್ನ ಮ್ಯಾಗ ಏನು ಅಪಾದನೆ ಮಾಡ್ತಾ ಇದ್ದಾರೆ. CA ಸೈಟ್ ತೆಗೆದು ಔಷಧ ಭವನ ಅಂತ ಹೇಳಿ ಅಲ್ಲೇ ನಳಂದ ಮುಂದೆ ಬರ್ತದೆ. ಅಲ್ಲಿ ನಮ್ಮ ಕಾಲೇಜಿನ ಮುಂದೆ ಕೂಡ ಆಫೀಸ್ ಮುಂದೆ CA ಔಷಧ ಭವನ ಅಂತ ತೊಗೊಂಡಿರು. ಔಷಧ ಭವನ ಅಂದರೆ ಇಲ್ಲೆಲ್ಲ ಫಾರ್ಮಸಿ ಇದೆಲ್ಲರೂ ಪಟ್ಟಿ ಹಾಕಿ ಸರ್ಕಾರಿ ಕೆಲವೊಂದು ಏನಪ್ಪ ಬಜೆಟ್ ತೊಗೊಂಡು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಲೋನು ತೊಗೊಂಡು ಮಾಡಿರ್ಬೋದು. ಆದರೆ ಅಲ್ಲಿ CA ಸೈಟ್ ಉದ್ದೇಶ ಔಷಧ ಭವನದಲ್ಲಿ ಸಭೆ ಸಮಾರಂಭಗಳು ಅವರು ಸಂಬಂಧಪಟ್ಟಂಥ ಫಾರ್ಮಸಿ ಸಂಬಂಧ ಆಗ್ತಕ್ಕಂಥದ್ದು ಮತ್ತು ಅದಕ್ಕೆ ಮೆಂಬರ್ಸ್ ಇದ್ದಾರೆ. ಭಾಳಷ್ಟು ಮಂದಿ ಚುನಾವಣೆ ಆಗಿ ಅಧ್ಯಕ್ಷರಾಗಬೇಕು. 15 ವರ್ಷದಿಂದ ಇವರೇ ಅಧ್ಯಕ್ಷರಿದ್ದಾರೆ. ಅಲ್ಲಿ ಹೊರಗಡೆ CA ಸೈಟ್ ಕಮರ್ಷಿಯಲ್ ಮಾಡಿದ್ದಾರೆ. CA ಸೈಟ್ನಲ್ಲಿ ಕಮರ್ಷಿಯಲ್ ಅಂದರೆ ದುಕಾನ್ಗಳು. ನನ್ನ ಬಗ್ಗೆ ಏನು ಅಪಾದನೆ ಮಾಡ್ತಾರೆ. ಇಲ್ಲಿಗಲ್ ಆಗಿ ದುಕಾನ್ಗಳು ಕಿರಾಯಿ ತೊಗೋತಾ ಇದ್ದಾರೆ. ಒಂದು ಕಿರಾಣಿ ಅಂಗಡಿ ಇಟ್ಟಿದ್ದಾರೆ, ಹೋಟೆಲ್ ಇಟ್ಟಿದ್ದಾರೆ, ಬೇರೆ ಬೇರೆ ಅಂಗಡಿ ಕೊಟ್ಟಿದ್ದಾರೆ. ಮತ್ತು ಅದು ಅದು ಔಷಧ ಭವನನ್ನು ಲಗ್ನ ಮುಂಜಿಗೆ ಕೊಡ್ತಾ ಇದ್ದಾರೆ ಕಿರಾಯಿ. ಇದು ನ್ಯಾಯನ? ಇದು ನಿಯಮ ಉಲ್ಲಂಘನೆ ಆಗಿದೆಯಲ್ಲ. ಅವರು ಮೊದಲ ಸೀದೆ ಮಾಡಿ ಅದನ್ನು ಎಂಕ್ವೈರಿ ಮಾಡ್ಲಿಕ್ಕೆ ನಾನು ಹಾಕ್ತೀನಿ, ಅವರು ನನ್ನ ಮ್ಯಾಗ ಹಾಕಲಿ. ಯಾರ್ದು ತಪ್ಪಾಗ್ತದೋ ಅದ್ರ ಮ್ಯಾಗ ಕ್ರಮ ಕೈಗೊಳ್ಳಿ. ಜಿ ಡಿ ನಿಷ್ಪಕ್ಷಪಾತದಿಂದ
ನನ್ನ ಮೇಲೆ ಏನಾದರೂ ತಪ್ಪದು ನಾನು ಸರೆಂಡರ್ ಮಾಡಿಬಿಡ್ತೀನಿ, ಅದರ ಏನು ಪ್ರಶ್ನೆ ಏನಿಲ್ಲ. ನಾನು ಈಗಾಗಲೇ ಆ ಸಮಿತಿ ಕೂಡ ರಾಜೀನಾಮೆ ಕೊಡ್ತೀನಿ, ಇವರೇನು ಕೊಡು ಅಂತ ಹೇಳ್ರಿ ರಾಜೀನಾಮೆ. ನೀವು ಔಷಧ ಭವನಕ್ಕೆ ತಾವು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ 15 ವರ್ಷ ಇದ್ರಿ, ದಯಮಾಡಿ ಅದನ್ನು ಬಿಟ್ಟು ಬನ್ನಿ. ನೀವು ಅಲ್ಲಿ ಜಿಡೆ ಸೈಟ್ನಲ್ಲಿ ಏನಪ್ಪ ಅಂದರೆ 2 ಪ್ಲಾಟ್ ತೊಗೊಂಡು 30,000 ಸ್ಕ್ವೇರ್ ಫೀಟ್ನಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಕಟ್ತಾ ಇದ್ದೀನಿ. 2 ವರ್ಷದಲ್ಲಿ ಅದು ಮುಗಿಬೇಕಾಯ್ತು. ಮೊನ್ನೆ 10 ದಿನಗಳ ಹಿಂದೆ 2 ವರ್ಷ ಕಂಪ್ಲೀಟ್ ಆಯ್ತು. ನೀವು ಪರ್ಮಿಷನ್ ತೊಗೊಂಡು 1 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಅದು ಕನ್ಸ್ಟ್ರಕ್ಷನ್ ಚಾಲು ಮಾಡಬೇಕಾಯ್ತು. ನೀವು ಕೇವಲ ಕಟ್ಟಿದ್ದು 34 ಲಕ್ಷ, ಇನ್ನು ಉಳಿದಿದ್ದ ದುಡ್ಡು ಕಟ್ಟಿಲ್ಲ. ಇದು ಸರ್ಕಾರಕ್ಕೆ ತೆರಿಗೆ ವಂಚನೆ, ಮೋಸ ಇದು ನೀವು ಮಾಡಿದ್ದು. ಇದನ್ನು ಅರ್ಥ ಮಾಡಿಕೊಂಡು ಬೇರೆಯವ್ರ ಮೇಲೆ ಆಪಾದನೆ ಮಾಡಿ ಮತ್ತು ನಿಮ್ಮ ಮನೆಯ ಮುಂದೆ ಇರ್ತಕ್ಕಂಥ ಗಾರ್ಡನ್ನಲ್ಲಿ 50-80 ಸೈಟ್ನಲ್ಲಿ ಏನಪ್ಪ ಅಂದ್ರೆ ಪರ್ಸಿ ಹಾಕಿ ನಿಮ್ಮ ವಾಹನಗಳನ್ನು ನಿಂದಿರಿಸ್ತಾ ಇದ್ದೀರಿ. ಗೌಡ್ರು ನಿಮ್ಮ ಕಣ್ಣಿಗೆ ಕಾಣ್ತದ. ನನ್ನ ಮ್ಯಾಗ ಏನಪ್ಪ ಅಂದ್ರೆ ಹೋಗ್ಬೇಕು ಅಂದಿರ್ತೀರಿ. ಮೊದಲು ನೀವು ಸರಿ ಮಾಡಿಕೊಂಡು ನೀವು ತಿದ್ದುಕೊಂಡು ಬೇರೆಯವರ ಮೇಲೆ ಆಪಾದನೆ ಮಾಡಿ. ನೀವು 3 ಜನ ಎಮ್ ಎಲ್ ಎಗಳು, ಯಾರು 3 ಜನ ಎಮ್ ಎಲ್ ಎ? 50 ವರ್ಷ ರಾಜಕೀಯದಲ್ಲಿ ನಾನು ಒಬ್ಬನೇ ಮಾತಾಡ್ತಾ ಇದ್ದೀನಿ, ನಾನು ಒಬ್ಬನೇ ಹೇಳ್ತಾ ಇದ್ದೀನಿ, ನಾನು ಒಬ್ಬನೇ ತಿರುಗ್ತಾ ಇದ್ದೀನಿ. ಇವತ್ತಿನೂ ಕೂಡ ಎಲ್ಲಿನೂ ನಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಳಿಸಿಲ್ಲ. ಯಾವುದೇ ಲಗ್ನ ಮುಂಜಿ ಇದ್ದಲ್ಲಿ ಹೋಗ್ತೀರಿ. ನೀವು ಮಾಡಿರ್ಬೋದು, ನಿಮ್ಮ ತಂದೆಯವರಿದ್ದಾಗ ನೀವಿಬ್ಬರು ಮಕ್ಕಳು ಏನಪ್ಪ ಅಂದ್ರೆ ರಾಜಕೀಯ ಮಾಡಿದಿರ್ಬೋದು. ನಿಮ್ಮ ತಾಯಿಯವರ ಮೇಲೆ ಇದ್ದಾಗ ನೀವಿಬ್ಬರು ಮಕ್ಕಳು 3 ಮಂದಿ ಮಾಡಿರ್ಬೋದು. ನನ್ನ ಬಗ್ಗೆ ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾನು ಎಂದೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ಪುತ್ರನ ಕಳಿಸಿದ್ರಿ ಅಂತ ಹೇಳಿ, ನೀವು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಫೋಟೋಗಳು ಕೊಡ್ತೀನಿ ನಾನು. ನೀವು ಬಂದಿದ್ದು ತಾಯಿಯವರಿದ್ದಾಗ ನೀವು ನಿಮ್ಮ ಅಣ್ಣ ಬಂದಿದ್ದು ಕೊಡ್ತೀನಿ ನಾನು. ಮತ್ತೊಬ್ಬರ ಮೇಲೆ ಅಪಾದನೆ ಮಾಡೋದು ಸರಿಯಲ್ಲ. CA ಸೈಟ್ ಆಕ್ರಮವಾಗಿ ಪೂರ ಸಂಪೂರ್ಣ ಇಲ್ಲಿಗಲ್ ಇದೆ, ಅದನ್ನು ರದ್ದು ಮಾಡಬೇಕು. ನಾನು ಕೂಡ ರಾಜೀನಾಮೆ ಕೊಡ್ತೀನಿ. CA ಸೈಟಿಂದ ಏನು ಮಾಡ್ತೀನಿ ಸಮಿತಿಯಲ್ಲಿ ನಾನು ಅಧ್ಯಕ್ಷನಿದ್ದೀನಿ. ನೀವು ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ, ನಿಷ್ಪಕ್ಷಪಾತದಿಂದ ತನಿಖೆ ಆಗಲಿ. ಇಷ್ಟು ದಿನ ರಾಜ್ಯದಲ್ಲಿ CM ಅವ್ರ ಮೇಲೆ ಆರೋಪ ಮಾಡೋದಾಗ್ತಿತ್ತು. ಈಗ ಜಿಲ್ಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ, ತಮ್ಮ ಮೇಲೆ ನಿರಂತರವಾಗಿ BJP ಮುಖಂಡರು ಸರ್ ಆರೋಪ ಮಾಡಲಿಕ್ಕೆ ಯಾರ್ದು ಇಲ್ಲ. ಪ್ರಜಾಪ್ರಭುತ್ವದ ಸ್ವತಂತ್ರ ಇದೆ. ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಮಾತುಗಳನ್ನು ಆಡಲಿ. ಸತ್ಯಕ್ಕೆ ಸಮೀಪದಿಂದ ಸುಮ್ಮನೆ ಆರೋಪ ಮಾಡಿದ್ರೆ ನಾವೇನು ಮಾಡೋಣ? ಏನು ಮಾಡಬೇಕು? ಸುಮ್ಮನೆ ಆರೋಪ ಮಾಡಿ. ನಾನು ಆರೋಪ ಮಾಡ್ತಾ ಇದ್ದೀನಿ, CA ಸೈಟ್ನಲ್ಲಿ ನೀನು ದುಕಾನ್ಗಳು ಕಟ್ಟಿರಿ, ನೀವು ಕಲ್ಯಾಣ ಮಂಟಪ ಕಟ್ಟಿ ಬಾಡಿಗೆ ಕೊಡ್ತಾ ಇದ್ದೀರಿ, ಇದು CA ಸೈಟಿಂದ ಪಾಲಿಸಿ ವಿರುದ್ಧ ಇದೆ. ಈ ಆರೋಪ ಮಾಡ್ತೀನಿ. ಇಲ್ಲ ಅಂತ ಹೇಳಿ ನಾನು ಎಂಕ್ವೈರಿ ಮಾಡ್ಲಿಕ್ಕೆ ಹಾಕ್ತೀನಿ ಅಲ್ಲಿ ಜಿಡಿಯೋದಲ್ಲಿ. ತಪ್ಪದ್ರೆ ಒಪ್ಕೊಳ್ಳಿ, ನಾವು ಜಿಡಿಯೋದವ್ರನ್ನ ಕೊಡಲಿ, ತಪ್ಪದನ್ನೇ ಸರಿಯದು ಇವ್ರದ್ದು ಅಂತೇಳಿ ನಾನು ಕ್ಷಮೆ ಯಾಚನೆ ಮಾಡ್ತೀನಿ. ಇಷ್ಟು ದಿನ ಇರಲಾರ್ದಂಥ ಆರೋಪ ಪ್ರತ್ಯಾರೋಪಗಳು ಈಗ ಯಾಕೆ ಬರ್ತಾ ಇದೆ ಅಂತ ನಾನಂತೂ ಯಾವ್ದ್ರನ್ನು ಹೋಗಿಲ್ಲ. ನಾನು ಜನ ನನಗೇನಪ್ಪ ಅಂದ್ರೆ ಆಶೀರ್ವಾದ ಮಾಡಿದ್ದಾರೆ. ಅವನು ಎಷ್ಟೋ ಹಗರಣಗಳಿವೆ, 1 ಅಲ್ಲ 2 ಅಲ್ಲ 100. ಇವತ್ತು ರೋಡ್ ಅರ್ಧಕ್ಕೆ ಬಿದ್ದೀವಿ. ಅವನು ಪೂರ ಬಜೆಟ್ ಎತ್ಕೊಂಡು ತಿಂದಿದ್ದಾರೆ. ಸುನಿಯಾದ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಇದೇ ಜಯದೇವ ಆಸ್ಪತ್ರೆ ಬೆಂಗಳೂರು ಒಂದು ಹೋಟೆಲ್ನಲ್ಲಿ ಕೂತೇನಪ್ಪ ಅಂದ್ರೆ 10 ಕೋಟಿ ರೂಪಾಯಿ ಕಮಿಷನ್ ತಿಂದು ಅಲ್ಲಿ ಇಶ್ಯೂ ಮಾಡಿದ ಹಗರಣ ನನ್ನ ಪೂರ ಬಹಿರಂಗವಾಗಿ ನನ್ನ ಬಳಿ ಎಲ್ಲ ಇವೆ. ಎಷ್ಟು ಬೇಕಾದಷ್ಟು ಇವೆ. ಆದರೆ ನಾವು ಅದು ಮಾಡಬಾರ್ದು. ಜನ ನನಗೆ ನಿರ್ಣಯ ಮಾಡಿದರೆ ಅವನಿಗೆ ಮನೆಯಾಗ ಕುಂದಿರಿಸಿದ್ದಾರೆ. ಮನೆಯಾಗ ಕುಂದಿರಲಿ, ಮನೆಯಾಗ ಸುಮ್ಮನೆ ಕುಂದಿರ್ಬಿಟ್ಟು ಕೆಣಕಿದ್ರೆ ನಾ ಏನು ಮಾಡಲಿ? ಸುಮ್ಮ ಕುಂದ್ರಲೆ? ನನಗೆ ಕೆಣಕಿದ್ರೆ ನಾನು ತೆಗಿತೀನಿ. ಇನ್ನು ಎಷ್ಟು ಕೆಣಕ್ತಾನೆ ಅಷ್ಟು ತಗೋತೆ ಹೋಗ್ತೀನಿ.